ಸಂಸ್ಕೃತಿ ಸಂಗೀತವನ್ನ ಉಳಿಸಿ ಬೆಳೆಸುವ ಕೆಲಸವಾಗಬೇಕು. ಸಂಸ್ಕೃತಿ ಪ್ರತಿಬಿಂಬಿಸುವ ಜನಪದ ಕಲೆಯನ್ನ ಪ್ರೋತ್ಸಾಹಿಸಬೇಕೆಂದು ಡಾ ಸ್ವಾತಿ ಮಾಳಗಿ ವಕೀಲರು ಹೇಳಿದರು. ಸಂಜೀವ ಕುಂದಗೋಳ ಇವರ 45ನೇ ವರ್ಷಗಳ ನಿರಂತರ ಕಲಾ ಸೇವೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಓಂಕಾರ ಸ್ಫೂರ್ತಿ ನೃತ್ಯ ಹಾಗೂ ಸಾಂಸ್ಕೃತಿಕ ಕಲಾ ಕೇಂದ್ರ ಧಾರವಾಡ ಇವರು ದೇಶಪಾಂಡೆ ಸಭಾಭವನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ನಡೆದ ಜಾನಪದ ಸಾಂಸ್ಕೃತಿಕ ಜಾತ್ರೆ 2025 ಜಾನಪದ ನೃತ್ಯ, ಭರತನಾಟ್ಯ, ಗಾಯನ, ಶಾಸ್ತ್ರೀಯ ಸಂಗೀತ, ನಾಟಕ ಕಲೆ, ಗೀಗಿ ಪದ, ವಿವಿಧ ಕಲಾ ಪ್ರಕಾರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲಾಶ್ರೀ ಪ್ರಶಸ್ತಿ, ಕನ್ನಡ ರತ್ನ ಪ್ರಶಸ್ತಿ ಹಾಗೂ ಜಾನಪದ ಕಲೆಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇವರು ಜಾನಪದ ಕಲೆಗಳಾದ ಗೀಗಿ ಪದ, ಸಾಂಪ್ರದಾಯಿಕ ಪದ, ಹಲಗೆ ಬಡಿತ, ಡೊಳ್ಳು ಕುಣಿತ, ಬೀಸುವ ಪದ, ಕಟ್ಟುವ ಪದ, ಜಾನಪದ ನೃತ್ಯ ಮುಂತಾದ ವಿವಿಧ ಗ್ರಾಮೀಣ ಕಲೆಗಳನ್ನು ಈ ಸಂಸ್ಥೆಯವರು ಸತತ ಪ್ರಯತ್ನ ಹಾಗೂ ಕಾರ್ಯಕ್ರಮಗಳು ಮಾಡುತ್ತಾ ಕಳೆದ 45 ವರ್ಷಗಳಿಂದಲೂ ಸತತ ಪ್ರಯತ್ನ ಹಾಗೂ ನಿರಂತರ ಕಲಾ ಸೇವೆಯಲ್ಲಿ ತೊಡಗಿದ ಹಿರಿಯ ಜಾನಪದ ಕಲಾವಿದರಾದ ಸಂಜೀವ್ ಕುಂದಗೋಳ ಇವರ ಸಂಸ್ಥೆಗೆ ಸರ್ಕಾರ ಸಹಾಯ ಹಾಗೂ ಅವರ ಅವಶ್ಯಕ ಬೇಡಿಕೆಗಳನ್ನು ಈಡೇರಿಸುವಂತೆ ಹೇಳಿದರು. ಹಿರಿಯ ಜಾನಪದ ಕಲಾವಿದರಾದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಇನಾಮ್ ಸಾಬ್ ವಲೆಪ್ಪನವರು ಜಾನಪದ ಕಲೆಗಳು ಅದರ ಬಗ್ಗೆ ನಶಿಸಿ ಹೋಗುತ್ತಿದ್ದು, ಕಲೆಗಳನ್ನ ಗ್ರಾಮೀಣ ಭಾಗದ ಮಹಿಳಾ ಕಲಾವಿದರು ಹಾಗೂ ಜಾನಪದ ಕಲೆಗಳು ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದಲ್ಲಿ ಬೆಳೆಯಬೇಕೆಂದು ನುಡಿದರು. ಹಾಗೂ ಶಿವಾನಂದ್ ಇಟ್ನಾಳ್ ಸಮಾಜ ಸೇವಕರು ಇವರು ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮಗಳು ಈ ಸಂಸ್ಥೆಗೆ ಹಾಗೂ ಸಂಘಟನೆಗಳಿಗೆ ಸರ್ಕಾರ ಸಹಾಯಾರ್ಥವಾಗಿ ಹೆಚ್ಚಿನ ಆದ್ಯತೆ ಕೊಡಬೇಕೆಂದು ಹೇಳಿದರು. ಮುಖ್ಯ ಅತಿಥಿಗಳಾದ ಹೊಸಮನಿ ಅವರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಪಾಲನೆ ಅತಿ ಮುಖ್ಯ ಹಾಗೂ ಮಕ್ಕಳ ಶಿಕ್ಷಣದ ಅರಿವು ಮತ್ತು ಪಾಲಕರು ಮಕ್ಕಳ ಬಗ್ಗೆ ಶಿಕ್ಷಣ ಅರಿವು ಹಾಗೂ ಮಕ್ಕಳ ಕ್ರೀಡಾ ಹಾಗೂ ಕಲೆಗಳಲ್ಲಿ ಹೆಚ್ಚಿನ ಆಸಕ್ತಿ ಹಾಗೂ ತಂದೆ ತಾಯಿ ಪ್ರೋತ್ಸಾಹಿಸಬೇಕೆಂದು ಹೇಳಿದರು. ಸಂಸ್ಥೆಯಿಂದ ಹಿರಿಯ ಜಾನಪದ ಕಲಾವಿದರಿಗೆ, ಸಮಾಜ ಸೇವಕರಿಗೆ ಹಾಗೂ ವಿವಿಧ ಕಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕಲಾವಿದರಿಗೆ, ಸಮಾಜ ಸೇವಕರಿಗೆ ಕನ್ನಡ ರತ್ನ ಪ್ರಶಸ್ತಿ, ಕಲಾಶ್ರೀ ಪ್ರಶಸ್ತಿ ಹಾಗೂ ಸನ್ಮಾನ ಮಾಡಿ ಗೌರವಿಸಲಾಯಿತು. ವಿವಿಧ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಕಲಾವಿದರು ಇನ್ನು ಇದೇ ವೇಳೆ ಸಮಾಜ ಸೇವಕರು ಹಿರಿಯ ಪತ್ರಕರ್ತರಾದಂಥ ಬಸವರಾಜ ಆನೆಗುಂದಿ ಅವರಿಗೆ ಕನ್ನಡ ರತ್ನ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ನಾನೇನಂತೀನಿ 70% ಓಕೆ ನೋಡ್ರಿ. ಕಾರ್ಯಕ್ರಮದಲ್ಲಿ ಶಿವಣ್ಣ ಚಿಕ್ಕಣ್ಣನವರ್ ವಕೀಲರು, ಎಂಎಸ್ ಫರಾಸ್, ಫಕೀರಪ್ಪ ನಡುವಿನ ಮನಿ, ಶಿವಾನಂದ್ ಅಮರಶೆಟ್ಟಿ, ಲಿಂಗರಾಜ್ ಪಾಟೀಲ್, ಹುಬ್ಬಳ್ಳಿ ಧಾರವಾಡ ನಗರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಮಂಜುನಾಥ್ ಭೋವಿ, ಸಂಸ್ಥೆ ಅಧ್ಯಕ್ಷರಾದಂಥ ನೃತ್ಯ ನಿರ್ದೇಶಕರಾದ ಶ್ರೀ ಸಂಜೀವ್ ಕುಂದಗೋಳ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಸ್ಎಂ ಹೂಗಾರ್ ಶಿಕ್ಷಕರು, ಕಲಾವಿದರು ಸ್ವಾಗತಿಸಿದರು ಹಾಗೂ ನಿರೂಪಿಸಿದರು. ಬಸವಣ್ಣ ನಿನ್ನ ನೆನೆದು ಎಲ್ಲ
Fire is on it.